ಹಾಯ್ ಹಲೋ ನಮಸ್ಕಾರ. ಎಲ್ಲರಿಗೂ ಸಮೃದ್ಧ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡದ ಪ್ರಸಿದ್ಧ ಲೇಖಕಿ, ಸಾಹಿತ್ಯಗಾರತಿ ಹಾಗೂ ದಕ್ಷಿಣ ಭಾರತದ ಪ್ರಸಿದ್ಧ ಪ್ರಕಾಶಕಿ ಎಂದೇ ಹೆಸರುವಾಸಿಯಾದ ಡಾಕ್ಟರ್ ನಿರುಪಮಾ ಇವರ ಕುರಿತಾದ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಇನ್ನು ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡುವ ಮೂಲಕ ನಾವು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ತಾವು ತಪ್ಪದೇ ಪಡ್ಕೊಳ್ಬೋದು. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಡಾಕ್ಟರ್ ನಿರುಪಮಾ ಅವರು ಸೆಪ್ಟೆಂಬರ್ 30, 1931 ತಂದೆಯಾದ ಕೃಷ್ಣಾಚಾರ್ಯ ಹಾಗೂ ತಾಯಿ ಸೀತಮ್ಮ ಈ ದಂಪತಿಗಳ ಮಗಳಾಗಿ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿಯಲ್ಲಿ ಜನಿಸುತ್ತಾರೆ. ಇವರ ಮೊದಲ ಹೆಸರು ಪದ್ಮಾ ಆರ್ ರಾವ್. ಡಾಕ್ಟರ್ ನಿರುಪಮಾ ಅವರು ಸಂಸ್ಕೃತ, ತೆಲುಗು, ಕನ್ನಡ, ಇಂಗ್ಲಿಷ್, ಹಿಂದಿ, ಬಂಗಾಳಿ ಈ ಎಲ್ಲ ಭಾಷೆಗಳನ್ನು ಬಲ್ಲವರಾಗಿದ್ದರು. ಇನ್ನು ಇವರ ಪತಿಯ ಹೆಸರು ರಾಮಚಂದ್ರ ರಾವ್. ವೀಕ್ಷಕರೇ, ಡಾಕ್ಟರ್ ನಿರುಪಮಾ ಅವರ ಮೊದಲ ಕಾದಂಬರಿಯಾದ ಪರಿತ್ಯಕ್ತೆ ಈ ಕಾದಂಬರಿಯು 1969ರಲ್ಲಿ ಪ್ರಕಟವಾಯಿತು. ಇನ್ನು ಇವರ ಇತರ ಪ್ರಮುಖ ಕಾದಂಬರಿಗಳು ಅಮೃತ ಕಳಶ, ಭುವನ ವಿಜಯ, ಇಂದಿರೆ, ದೇವರೇ ಸಾಕ್ಷಿ, ನೃತ್ಯ ಸಾಮ್ರಾಜ್ಞಿ, ಪ್ರಣಯಿನಿ. ಇನ್ನು ಇವರ ಸಂಕಲನ ಕೃತಿಗಳು ಭಾರತೀಯ ನಾರಿ ನಡೆದು ಬಂದ ದಾರಿ, ಕಾನೂನಿನ ಕಕ್ಷೆಯಲ್ಲಿ ರಕ್ಷೆ, ಮಕ್ಕಳ ಸಾಹಿತ್ಯ, ಬಂಗಾಳದ ಶ್ರೇಷ್ಠ ಸಾಹಿತಿ ಹಾಗೂ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಮಹಾಶ್ವೇತಾದೇವಿಯವರ ಅಗ್ನಿಗರ್ಭ, ಹಸಾರ, ಶ್ರೀ ಶ್ರೀ ಗಣೇಶ ಮಹಿಮೆ ಈ ಕೃತಿಗಳನ್ನು ಇವರು ಬಂಗಾಳಿ ಭಾಷೆಯಿಂದ ಕನ್ನಡಕ್ಕೆ ಅನುವಾದಿಸಿ ಕನ್ನಡ ಸಾಹಿತ್ಯವನ್ನು ಮತ್ತಷ್ಟು ಶ್ರೀಮಂತಗೊಳಿಸುವಲ್ಲಿ ತಮ್ಮದೇ ಆದ ಮಹತ್ವದ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇನ್ನು ಇವರ ಕಥಾ ಸಂಕಲನಗಳು ತುಂಗಭದ್ರೆಯ ಮಡಿಲಲ್ಲಿ, ಬಾಹುಟ ಹತ್ತಿತು, ನಾಳೆ, ಆ ಹುಡುಗಿ, ಶಿಲಾರವ, ತಿಮ್ಮನ ಪ್ರೇಮಾಯಣ, ಕೆರೆ ಇನ್ನೂ ಮೊದಲಾದವುಗಳಾಗಿವೆ. ಇವಿಷ್ಟು ಅವರ ಪ್ರಮುಖವಾದ ಕಥಾ ಸಂಕಲನಗಳು. ಇನ್ನು ಇವರು ಬರೆದಂತಹ ಪ್ರಮುಖ ನಾಟಕಗಳು ಅಧಿಕಾರಿಗಳ ಅವಾಂತರ, ರಣಹದ್ದು, ಅಧಿಕಾರಿಗಳ ಅವಾಂತರ ಈ ನಾಟಕವು ಅತ್ಯಂತ ಪ್ರಸಿದ್ಧತೆಯನ್ನು ಪಡೆದಿರುವಂತಹ ನಾಟಕವಾಗಿದೆ. ಡಾಕ್ಟರ್ ನಿರುಪಮಾ ಅವರು ಸಲ್ಲಿಸಿದಂತಹ ಸೇವೆ ಕರ್ನಾಟಕ ಮಕ್ಕಳ ಸಾಹಿತ್ಯ ಪರಿಷತ್ತನ್ನು ಇವರೇ ಮೊದಲ ಬಾರಿಗೆ ಸ್ಥಾಪಿಸಿ ಅದರ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಆಗಿದ್ದರು. ಮಕ್ಕಳು ಬರೆದಂತಹ ಸಾಹಿತ್ಯವನ್ನು ಪ್ರೋತ್ಸಾಹಿಸುವ ಮಹತ್ವವಾದ ಕಾರ್ಯವನ್ನು ಇವರು ನಿರ್ವಹಿಸಿದ್ದಾರೆ. ಅದರ ಜೊತೆಗೆ ಕನ್ನಡ ಸಾಹಿತ್ಯದ ಲೇಖಕಿಯರನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಕರ್ನಾಟಕದ ಲೇಖಕಿಯರ ಸಂಘವನ್ನು ಸಹ ಸ್ಥಾಪಿಸಿದ್ದಾರೆ. ಹಾಗೆಯೇ ಕನ್ನಡ ಸಾಹಿತ್ಯದಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ದಾಸ ಸಾಹಿತ್ಯವನ್ನು ಪ್ರೋತ್ಸಾಹಿಸಲು ಆ ನಿಟ್ಟಿನಲ್ಲಿ ಕಾರ್ಯಗಳು ನೆರವೇರಲಿ ಎಂಬುವ ಸಲುವಾಗಿ ನಿರುಪಮಾರವರು ಹರಿದಾಸ ಸಾಹಿತ್ಯ ಪ್ರತಿಷ್ಠಾನವನ್ನು ಕೂಡ ಸ್ಥಾಪನೆಯನ್ನು ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಕ್ಷೇತ್ರವು ಮತ್ತಷ್ಟು ಬೆಳೆಯಲು ನಿರುಪಮಾರವರ ಪಾತ್ರ ಅತ್ಯಂತ ಹಿರಿಯದು. ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ಮಹಿಳಾ ಪ್ರಕಾಶಕಿ ಎನ್ನುವಂತಹ ಬಿರುದಿಗೆ ಭಾಜನರಾಗಿರುವಂತಹ ಡಾಕ್ಟರ್ ನಿರುಪಮಾರವರಿಗೆ ಹಲವಾರು ಪ್ರಶಸ್ತಿ ಗೌರವಗಳು ಕೂಡ ದೊರೆತಿವೆ. ಅವುಗಳಲ್ಲಿ ಪ್ರಮುಖವಾದವುಗಳು ಯುನಿಸೆಫ್ ಮಕ್ಕಳ ಸಾಹಿತ್ಯ ಪ್ರಶಸ್ತಿ, ದೆಹಲಿಯಿಂದ ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿ. ಇವರು ಹರಿದಾಸ ಕ್ಷೇತ್ರದಲ್ಲಿ ಮಾಡಿರುವಂತಹ ಅಮೋಘ ಸೇವೆಗೆ ಹರಿದಾಸ ಸಾಹಿತ್ಯ ಶಿರೋಮಣಿ ಪುರಸ್ಕಾರವನ್ನು ನೀಡಿ ಇವರನ್ನು ಗೌರವಿಸಲಾಗಿದೆ. ಹಾಗೆಯೇ ಗೂರೂರು ಅವರ ಹೆಸರಿನಲ್ಲಿ ಸ್ಥಾಪಿಸಿದಂತಹ ಗೂರೂರು ಸಾಹಿತ್ಯ ಪ್ರಶಸ್ತಿ, DVG ಪ್ರಶಸ್ತಿ, ಕರ್ನಾಟಕ ರಾಜ್ಯ ಸರ್ಕಾರ ಕೊಡುವಂತಹ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಅನುಪಮಾ ಪ್ರಶಸ್ತಿ, ಸಾಹಿತ್ಯ ಶಿರೋಮಣಿ ಪ್ರಶಸ್ತಿ, ಅತ್ತಿಮಂಬೆ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಇವರು ವಿವಿಧ ಭಾಷೆಗಳ ಉತ್ತಮ ಕೃತಿಗಳನ್ನು ಸಹ
ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಇನ್ನು ಇವರ ವಿದ್ಯಾರ್ಥಿಗಳು ಹಲವರು ಸೇರಿ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸುವ ಮೂಲಕ ಅಭಿನಂದನಾ ಗ್ರಂಥವನ್ನು ನಿರುಪಮಾ ಅಭಿನಂದನ ಎನ್ನುವ ಗ್ರಂಥವನ್ನು ನೀಡಿ ಗೌರವಿಸಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಇಷ್ಟೊಂದು ಸೇವೆಯನ್ನು ಸಲ್ಲಿಸಿದಂತಹ ಡಾಕ್ಟರ್ ನಿರುಪಮಾರವರು ಜುಲೈ 11, 2013ರಲ್ಲಿ ಮರಣವನ್ನು ಹೊಂದಿದರು. ವೀಕ್ಷಕರೇ, ಇದಿಷ್ಟು ಡಾಕ್ಟರ್ ನಿರುಪಮಾ ಅವರ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡುವ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತೆ ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ನಮಸ್ಕಾರ.